ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ, ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. 2 ದಿನ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಬಿಕಾಸ್ ಸ್ವಲ್ಪ ಕೈ ಯಾಕೋ ನೋವಾಗಿತ್ತು. ಮೇ ಬಿ ಮೊಬೈಲ್ ಯೂಸ್ ಮಾಡಿ ಅಂದ್ಕೊಳ್ತೀನಿ, ಸ್ವಲ್ಪ ಇದು ಹೆಬ್ಬಟ್ಟು ನೋವಾಗಿತ್ತು. ಹಿಂಗಾಗಿ 2 ದಿವಸ ಬಿಟ್ಟೆ, ಮತ್ತು ಫುಲ್ಲೇನ ತ್ರಾಸ ಆಗಬಾರ್ದಲ್ಲ, ಹಿಂಗಾಗಿ ಒಂದು 2 ಡೇಸ್ ಗ್ಯಾಪ್ ತೊಗೊಂಡೆ. ಮತ್ತು ಈಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡೇನಿ ಬ್ಲಾಗ್. ನಾನು 10 ಗಂಟೆ ಟೈಮ್ ತೋರಿಸ್ತೀನಿ ನೋಡ್ರಿ. 10 ಗಂಟೆ 10 ನಿಮಿಷ ಮುಂದೈತದ. ಸೊ ಎಕ್ಸಾಕ್ಟಾಗಿ 10 ಗಂಟೆ ಆಗೈತಿ. ಸ್ಯಾಟರ್ಡೆ ಇವತ್ತು. ಮಗಳು ಸ್ಕೂಲಿಗೆ ಹೋಗ್ಯಾಳ. ಮಗಂದು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಐತಿ. ಸೊ ಹಿಂಗಾಗಿ ಅವ್ರಿಗೆ ಆಫ್ ಕೊಟ್ಟಾರ, ಮೀನ್ಸ್ ರಜಾ ಕೊಟ್ಟಾರ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಸಲುವಾಗಿ. ತಂಗಿ ಮತ್ತು ಮಾಮ ಕಾವೇರಿ 3 ಜನ ಡ್ಯೂಟಿಗೆ ಹೋಗ್ಯಾರ. ನಾನು ಯಾಕೆ ರೆಡಿ ಆಗೇನಪ್ಪ ಅಂತಂದ್ರೆ, ಇವತ್ತು ನನ್ನ ಮಗನ ಸ್ಕೂಲಿಗೆ ಆ್ಯಸ್ ಅ ಪೇರೆಂಟ್ ಆಗಿ ನಾನು ಹೊಂಟೇನಿ. ಫಸ್ಟ್ ಪೇರೆಂಟ್ ಮೀಟಿಂಗ್ ಅಟೆಂಡ್ ಮಾಡಾಕತ್ತೀನಿ. ಅವನದು ಮಗಳದ್ದು ಹೋಗೇನಿ, 1-2-3 ಸಲ ಹೋಗಿದ್ದೀನಿ ನಾನು. ಆದ್ರೆ ಮಗಂದು ಅವ್ನ ಸ್ಕೂಲಿಗೆ ಹೋಗೋ ಸೆಕೆಂಡ್ ಟೈಮ್. ನಾನು ಫಸ್ಟ್ ಟೈಮ್ UKG ಅಡ್ಮಿಷನ್ ಮಾಡಿಸಿದ್ವಿ ಅವನಿಗೆ. ಸೊ ಫಸ್ಟ್ ಡೇ ಸ್ಕೂಲಿಗೆ ಕಳ್ಸಕ್ಕೆ ಹೋಗಿದ್ದೆ. ನೀನೇ ಬರ್ಬೇಕು ಮಮ್ಮಿ ಅಂತ ಹಠ ಮಾಡಿ ನನ್ನ ಕರ್ಕೊಂಡು ಹೋಗಿದ್ದ ಅವನ. ಸೊ ಅವತ್ತಿನ ದಿನ ಅಂತೂ ಇಷ್ಟೊಂದು ಹತ್ತಿದ ಅಂದ್ರೆ, ಹೊಸ ಸ್ಕೂಲ್ ಬೇರೆ, ಇನ್ನೂ ಸಣ್ಣವನಿದ್ದ, ಕೂಡಾಕ ಹೊಸ ವಾತಾವರಣ. ಅದಕ್ಕಿಂತ ಮುಂಚೆ ಬೇರೆ ಸ್ಕೂಲ್ ಇತ್ತು ಅವಂದ. ಸೊ ಆ ಸ್ಕೂಲಿಗೆ ಅಡ್ಮಿಷನ್ ಸಿಕ್ಕ ತಕ್ಷಣ ಅಂದರೆ ನಾವು ಅಲ್ಲಿ ಹಾಕಿದ್ವಿ UKG ಅವನಿಗೆ. ಅವತ್ತು ಫಸ್ಟ್ ಟೈಮ್ ಕಳ್ಸಕ್ಕೆ ಹೋಗಿದ್ದೆ. ಸಿಕ್ಕಾಪಟ್ಟಿ ಅಳಕತ್ಬಿಟ್ಟಿದ್ದ. ಅವನ ಜೊತೆ ನಾನು ಕೂಡ ಬಂದಿದ್ದೆ ಅವತ್ತಿನ ದಿನ. ನೀನು ಕೂಡ ನನ್ನ ಜೊತೆ ಅಂತ ಅವನು, ಇಲ್ಲಪ್ಪ ಕೂಡು, ಒಂದು 2 ತಾಸು ಅಷ್ಟೇ, ನಾನು ಮಾರ್ಕೆಟಿಗೆ ಹೋಗಿ ಬರೋ ಮುಂದೆ ರಿಟರ್ನ್ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಏನು ಮಾಡಿದ್ರು ಕೂಡಾಕ್ತಾ ಇರಲಿಲ್ಲ. ಒಂದೇ ಸಮನೆ ಅಳಕತ್ಬಿಟ್ಟಿದ್ದ. ಅವ್ನು ಅಳು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಅಳು ಬಂದಿತ್ತು. ಬಟ್ ಅಲ್ಲಿ ಕಂಟ್ರೋಲ್ ಮಾಡಿಕೊಂಡೆ. ಸ್ಕೂಲಿಂದ ಹೊರಗೆ ಬಂದ ತಕ್ಷಣ ತಮ್ಮನ ಮುಂದೆ ಹತ್ಬಿಟ್ಟಿದ್ದೆ. ಎಷ್ಟು ಅಳಕತ್ತಾನ ಅವನು ಅಂತ ಹೇಳಿ. ಅಯ್ಯೋ ನೀನು ವಿಚಿತ್ರದಿ ಅಂತ ಅವನು ನನಗೂ ಬೈದಿದ್ದ, ಸ್ಕೂಲಿಗೆ ಕಳ್ಸಕ್ಕೆ ಕಳ್ತಿಯಲ್ಲ ಅಂತೇಳಿ. ಸೊ ಅವಾಗ ಹೋಗಿದ್ದ. ಈಗ ಹೋಗಾಕತ್ತೆ ನೋಡ್ರಿ ಅವನಿಗೆ. ಈಗ 3rd ಸ್ಟ್ಯಾಂಡರ್ಡ್ ಮಗ. ಪೇರೆಂಟ್ಸ್ ಮೀಟಿಂಗ್ ಐತಿ, ಮೀನ್ಸ್ ಓಪನ್ ಡೇ ಅಂತ ಹೇಳ್ತಾರೆ ಅವ್ರ ಕಡೆ. ಏನಾದರೂ ಟೆಸ್ಟ್ ಆದ್ರೆ, ಆಮೇಲೆ ಈಗ ಎಕ್ಸಾಮ್ಸ್ ಆದ್ರೆ ಅದ್ರದ್ದು ಪೇಪರ್ಸ್ ಏನೈತಲ್ಲ, ಸಣ್ಣವ್ರು ಅಂತ ಹೇಳಿ ಅದನ್ನ ಮನೆಗೆ ಕೊಟ್ಟು ಕಳ್ಸಂಗಿಲ್ಲ. ಏನಾದರೂ ಮುದ್ದಿ ಮಾಡ್ತಾರಂತನೋ, ಹಾಳು ಮಾಡ್ತಾರಂತನೋ, ಹರಿತಾರಂತನೋ ಕಳ್ಸಂಗಿಲ್ಲ. ಮತ್ತು ಅವ್ರದ್ದು ಏನಾದರೂ ಇದ್ರೆ ಹೇಳಲಿಕ್ಕೆ ಅನುಕೂಲ ಆಗ್ತೈತಿ ಅಂತ ಹೇಳಿಬಿಟ್ಟು, ಅಂದ್ರೆ ಅವ್ರ ಬಗ್ಗೆ ಅಪ್ಡೇಟ್ ಕೊಡೋಕೆ ಪೇರೆಂಟ್ಸಿಗೆ ಅನುಕೂಲ ಆಗ್ತೈತೆ ಅಂದ್ಬಿಟ್ಟು ಪೇರೆಂಟ್ಸಿಗೆ ಸ್ಕೂಲಿಗೆ ಬರೋಕೆ ಹೇಳಿರ್ತಾರೆ. ಸೊ ಅದನ್ನು ಓಪನ್ ಡೇ ಅಂತ ಇಟ್ಕೊಂಡಿರ್ತಾರೆ ಅವರು. ಒಂದು ಎಕ್ಸಾಮ್ ಆದ ತಕ್ಷಣ ಅದರದ್ದು ಎಲ್ಲ ಕರೆಕ್ಷನ್ ಆದಮೇಲೆ, ಪೇಪರ್ ಕರೆಕ್ಷನ್ ಆದಮೇಲೆ, ಸೊ ಪೇಪರ್ ಶೋ ಮಾಡ್ದಂಗೂ ಆಯ್ತು, ಮಕ್ಕಳ ಬಗ್ಗೆ ಅಪ್ಡೇಟ್ ಕೊಟ್ಟಂಗೂ ಆತಂತ ಪೇರೆಂಟ್ಸಿಗೆ ಆ್ಯಸ್ ಅ ಮೀಟಿಂಗ್ ಅಂತ ಇಟ್ಕೊಂಡಿರ್ತಾರೆ. ಅದನ್ನ ಅವರು ಓಪನ್ ಡೇ ಅಂತ ಕರೀತಾರೆ. ಸೊ ಇವತ್ತು ಅದೈತಿ ಓಪನ್ ಡೇ ಅಂತ ಹೇಳಿ. ಬಟ್ ಅವರಿಬ್ರು ಬ್ಯುಸಿ ಇರೋದ್ರಿಂದ ನೀನು ಮಮ್ಮಿನ ಕರ್ಕೊಂಡು ಹೋಗಂತ ಹೇಳಿಲ್ಲ ನನ್ನ ತಂಗಿ. ಸೊ ನಾನು ಹೊಂಟೇನಿ ಇವತ್ತು. ಅವರು ಎಲ್ಲ ಟೆಸ್ಟ್ ಹೆಂಗೆ ಮಾಡಿರ್ತಾರೆ ಅದ್ರ ಮೇಲೆ ಅವ್ರದ್ದೆಲ್ಲ ಅಪ್ಡೇಟ್, ಅವ್ರ ಸ್ಕೂಲ್ ಒಳಗೆ ಹೆಂಗೆ ಹೋಮ್ವರ್ಕ್ ಹೆಂಗೆ ಮಾಡ್ತಾರೆ, ಕ್ಲಾಸ್ ಒಳಗೆ ಹೆಂಗೆ ಬಿಹೇವ್ ಮಾಡ್ತಾರೆ, ಒಟ್ ಆಲ್ ಅರೌಂಡ್ ನಮ್ಮ ಮಕ್ಕಳ ಬಗ್ಗೆ ಅವ್ರು ನಮಗೆ ಇನ್ಸ್ಟ್ರಕ್ಷನ್ ಅನ್ಬೋದು, ಇಲ್ಲ ಸಜೆಷನ್ ಅನ್ಬೋದು, ಇಲ್ಲ ಅಂದ್ರೆ ಅಪ್ಡೇಟ್ ಅನ್ಬೋದು, ಇಲ್ಲ ವಾರ್ನಿಂಗ್ ಅಂತಲೂ ಹೇಳ್ಬೋದು. ಸೊ ಈ ಥರದ್ದೆಲ್ಲನೂ ಇರ್ತೈತಿ ಇವತ್ತು. ಹಾಗಾಗಿ ನಾ ಹೊಂಟೇನಿ. ನನಗೂ ಖುಷಿ ಆಗಾಕತ್ತೈತಿ. ನನಗಿಂತ ನನ್ನ ಮಗನಿಗೆ ಖುಷಿ ಆಗಾಕತ್ತೈತಿ, ಯಾಕಂದ್ರೆ ನಾ ಬರಾಕತ್ತೀನಿ ಅಂತ ಹೇಳಿ. ಸೊ ಅವ್ನ ಸ್ಕೂಲಿಗೆ ಹೋಗಿ ಮತ್ತು ಬೇರೆ ಕೆಲಸ ಅದಾವ, ನಾನು ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈಗ ಮೊದಲು ಹೊರಡೋಣಂತ, ಯಾಕಂದ್ರೆ 10:30ಗೆಲ್ಲ ಬರಕ್ಕೆ ಹೇಳಾರ. ಟೈಮ್ ಆಯಿತು. ಇನ್ನೇನು ಮಗ ರೆಡಿಯಾಗಿ ಕೆಳಗಿನ ಮನೆಗೆ ಹೋಗ್ಯಾನ, ನಾನು ಹೋಗ್ಬೇಕೀಗ. ಇಯರಿಂಗ್ಸ್ ವೇರ್ ಮಾಡ್ತಾ ಇದ್ದೆ. ನಿಮ್ಮ ಜೊತೆ ಮಾತಾಡಿದ್ರಾಯ್ತು. ಈಗ ಸಾಕಷ್ಟು ಈಗ ಪೂಜಾ ಟೈಮಿಂದ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಕ್ಕಿಲ್ಲ. ಬರೀ ಬ್ಲಾಗ್ ಮಾಡೋದು ಅಂದರೆ ವಿಡಿಯೋ ಮಾಡೋದು, ಜಸ್ಟ್ ಅಪ್ಡೇಟ್ ಮಾಡೋದು ಇದಾಗ್ಬಿಟ್ಟೈತಿ. ಸರಿ, ಸ್ನೇಹಿತರ ಜೊತೆ ಮಾತಾಡ್ತಾನೆ ನಾನು ಇಯರಿಂಗ್ಸ್ ವೇರ್ ಮಾಡಿದ್ರಾತು ಅಂತ ಹೇಳಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ನಾನು ಇಯರಿಂಗ್ಸ್ ಅಂತೂ ಸಿಕ್ಕಾಪಟ್ಟಿ ಕಾಡಿಸ್ತವು. ಈಗ ಹೊರಡೋದಂತ ಹೇಳಿ ಇವನ್ನ ಹಾಕ್ಕೊಂಡೆ. ಸೊ ಆ್ಯಕ್ಚುಲಿ ನೇವಿ ಬ್ಲೂ ಇಯರಿಂಗ್ಸ್, ಬಟ್ ಬ್ಲ್ಯಾಕ್ ಕಲರ್ ಶೇಡ್ ಬರ್ತಾವೆ ಸ್ವಲ್ಪ ಅಂತ ಅಂದ್ಬಿಟ್ಟು ಇದ್ರ ಜೊತೆ ಇವನ್ನ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಚಿಂಗ್ ಆಗಿ. ತೋರಿಸಿ ನಿಮ್ಗೆ ಸಾಕಷ್ಟು ಸರಿ. ನಾನು ಶ್ರೀಗೋಲ್ಡ್ ಅಂಗಡಿ ಒಳಗೆ ತೊಗೊಂಡಿದ್ದಿದ್ದು 400 ರೂಪೀಸ್ ಇದು ಇಯರಿಂಗ್ಸಿಗೆ. ಬಟ್ ನೋಡಿದ ತಕ್ಷಣ ನನಗೆ ಒಟ್ಟನೂ ಬಿಡೋನಾಗಲಿಲ್ಲ, ಯಾಕಂದ್ರೆ ನನ್ನ ದೊಡ್ಡ ಮುಖಕ್ಕೆ ದೊಡ್ಡ ಚಂದ ಕಾಣ್ತಾವೆ. ಫುಲ್ಲಿ ಫ್ಲವರ್ ಡಿಸೈನ್ ಒಳಗೈತಿ ಮತ್ತು ಫುಲ್ಲಿ ಶೈನಿಂಗ್ ಐತಿ. ಬೀಡ್ಸ್ ಮೀನ್ಸ್ ಸ್ಟೋನ್, ಶೈನಿಂಗ್ ಸ್ಟೋನ್ ಐತಿ ಅಂದ್ಬಿಟ್ಟು. ಮತ್ತು ನೇವಿ ಬ್ಲೂ ಕಲರ್, ಇಟ್ಸ್ ಅ ಕಾಮನ್ ಕಲರ್, ಬ್ಲ್ಯಾಕಿಗೆ ಆಗಿರ್ಬೋದು ಅದಕ್ಕಾಗಿರ್ಬೋದು ಮ್ಯಾಚ್ ಆಗ್ತೈತೆ ಅಂದ್ಬಿಟ್ಟು ತೊಗೊಂಡೇನಿ. ಬ್ಲ್ಯಾಕಲ್ಲಿ ಸಿಗಲಿಲ್ಲ.
ಹೀಗಾಗಿ ತೊಗೊಂಡೇನಿ. ಸೊ ಈ ಬ್ಲ್ಯಾಕ್ ಡ್ರೆಸ್ಸಿಗೆ ಮೀನ್ಸ್ ಬ್ಲ್ಯಾಕ್ ಐತಲ್ಲ ಮ್ಯಾಚ್ ಆಗ್ತಿತ್ತಂತ. ಮ್ಯಾಚ್ ಆಗೈತಿ ಇಲ್ಲ ಹೆಂಗಾಗೈತಿ ನೀವು ಹೇಳ್ಬೇಕು. ಸೊ ಇಷ್ಟಂತೂ ರೆಡಿ ಆಗೀನಿ. ಈಗ ಏನಿಲ್ಲ, ಕೆಲಸ ಎಲ್ಲ ಆಗೈತಿ. ಆಯಿತು, ಟಿಫನ್ ಏನು ಮಾಡಿಲ್ಲ. ಟಿಫನ್ ಇವತ್ತು ಮಗಳ ಸಲುವಾಗಿ ಮ್ಯಾಗಿ ಮಾಡಿದ್ರು. ಅವರು ಕೂಡ ಮ್ಯಾಗಿನ ತೊಗೊಂಡು ಹೋಗ್ಯಾರ ಟಿಫನಿಗೆ. ನಮ್ಗೆ ಆಮೇಲೆ ಏನಾರು ಮಾಡ್ಕೋರಿ ಅಂತಂದ್ರು. ನಾವು ಹೆಂಗೂ ಹೊರಗೆ ಹೊಂಟೇವಿ, ಟೈಮು ಆಗೈತಿ. ನೋಡಿದ್ವು ಅಲ್ಲೇ ಏನಾರು ತಿನ್ಕೊಂಡ್ರೆ ಆಯ್ತು ಅಂತ ಹೇಳಿ. ಮಗ ಅಂತೂ ಏನೂ ತಿಂದಿಲ್ಲ, ಅವ್ನು ಹೊರಗೆ ಹೊಂಟ್ರೆ ಹಂಗನೆ. ಯಾವಾಗಾರ ಒಮ್ಮೆ ಹೋಗ್ತಿರ್ತೀವಿ, ಸೊ ತಿನ್ಸಿದ್ರಾಯ್ತು ಅಂತ. ಬರ್ರಿ ಸ್ನೇಹಿತರೆ, ಮಾತಾಡ್ತಾ ಇದ್ರೆ ಭಾಳ ಮಾತಾಡ್ತೀನಿ ನಾನು. ಹೋಗೋಣಂತ ಮಗನ ಸ್ಕೂಲಿಗೆ. ಸಾಧ್ಯ ಆದ್ರೆ ವಿಡಿಯೋ ತೊಗೊಳ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ, ಯಾಕಂದರೆ ಸ್ಕೂಲಿದ್ದೆಲ್ಲ ಗೊತ್ತಿರ್ತಾವಲ್ಲ ನಿಮ್ಗೆ. ಸೊ ಹೀಗಾಗಿ ಸಾಧ್ಯ ಆದರೆ ವಿಡಿಯೋ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ಮತ್ತು ನೆಕ್ಸ್ಟ್ ಏನಿದಾವಲ್ಲ ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವತ್ತು ತುಂಬಾ ಇಂಪಾರ್ಟೆಂಟ್ ಕೆಲಸ ಕೂಡ ಐತಿ, ಅದಕ್ಕೋಸ್ಕರನೇ ಹೊಂಟಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು, ಅಥವಾ ಫಸ್ಟ್ ಟೈಮ್ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ, ಅಥವಾ ಫಸ್ಟ್ ಟೈಮ್ ಯಾವೆಲ್ಲ ಸ್ನೇಹಿತರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅದನ್ನ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೂ ಕೂಡ ತಕ್ಷಣ ಬಂದ ಮುಟ್ತೈತಿ ಸ್ನೇಹಿತರೆ. ಮತ್ತು ನೀವು ತಕ್ಷಣ ನೋಡಿ ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಮಾಡ್ಬೋದು, ಎಂಟರ್ಟೈನ್ ಆಗ್ಬೋದು ಅಂತ ಹೇಳಿ. ಎಲ್ಲ ನನ್ನ ಸ್ನೇಹಿತರೆ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋಗಳನ್ನು ಏನಪ್ಪ ನನ್ನ ಚಾನಲನ್ನು ಶೇರ್ ಮಾಡ್ತಾ ಹೋಗ್ರಿ. ಅಂದ ಹಾಗೆ ನಾನು ಶಾರ್ಟ್ಸು ಹಾಕಾಕತ್ತೀನಿ. ಸ್ವಲ್ಪ ಈಗ ನನಗೆ ನಾಲೆಜ್ ಇರಲಿಲ್ಲ ಶಾರ್ಟ್ಸ್ ಬಗ್ಗೆ, ಮೀನ್ಸ್ ಶಾರ್ಟ್ ವಿಡಿಯೋ ಬಗ್ಗೆ. ಸ್ವಲ್ಪ ಈಗ ಗೊತ್ತಾಗೈತಿ, ಅದನ್ನೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕಾಕತ್ತೀನಿ. ಸೊ ಅವನು ಕೂಡ ನೋಡ್ರಿ, ಒಟ್ಟಾರೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಸರಿ ಸ್ನೇಹಿತರೆ, ಹೊರಡೋಣ ಬರ್ರಿ. ಸ್ಕೂಲಿಗೆ ಬಂದ್ವಿ. ಇಲ್ಲಪ್ಪ ಒಳಗೆ ಅಲಾವಿಲ್ಲ ಅನ್ಸುತ್ತ. ನೋಡ್ರಿ ಸ್ನೇಹಿತರೆ, ಸ್ಕೂಲಿಗಂತೂ ಬಂದ್ವಿ, ಬಟ್ ಒಳಗಡೆ ಮೊಬೈಲ್ ಅಲಾವಿಲ್ಲ, ವಿಡಿಯೋ ಅಲಾವಿಲ್ಲ. ಸೊ ಹೋಗಿ ಬರ್ತೀವಿ ನಾವು ಈಗ ಮಗನ ಸ್ಕೂಲಿಗೆ. ಏನೋ ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಹಾಗೇನ ಸ್ಕೂಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಗ್ರೌಂಡ್ ಮೀನ್ಸ್ ಪ್ರೈಮರಿವರೆಗೆ ಅಷ್ಟೇ ಆಫ್ ಇತ್ತು, ಹೈಸ್ಕೂಲ್ಗೆಲ್ಲನೂ ಐತಿ ಸ್ಕೂಲ್. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಸ್ಕೂಲ್ ಐತಿ. ಕ್ಲಾಸ್ಗಳು ನಡೆದಾವ. ಕೆಲವೊಂದು ಇದ್ದವ್ರಿಗೆ PT ಕ್ಲಾಸ್ ಇದ್ದವ್ರಿಗೆ ಅವರೆಲ್ಲನೂ ವಾಲಿಬಾಲ್ ಅದು ಆಡ್ತಾ ಇದ್ದಾರೆ. ನೋಡ್ರಿ, ಎಲ್ಲ ಪೇರೆಂಟ್ಸ್ಗಳು ಬರ್ತಾ ಇದ್ದಾರೆ. ಇದೇ ನನ್ನ ಮಗನ ಸ್ಕೂಲ್, ಕ್ರಿಶ್ಚನ್ ಸ್ಕೂಲ್ ಇದು. ನಮ್ಮ ಧಾರವಾಡದಲ್ಲಿನೂ ಒಂದು ನಮ್ಮ ಬೆಸ್ಟ್ ಸ್ಕೂಲಲ್ಲಿ ಇದು ಒಂದು ಕೂಡ. ಇಲ್ಲಿ ಅಡ್ಮಿಷನ್ ಸಿಗಬೇಕಂದ್ರೆ ಎಲ್ಲ ಪೇರೆಂಟ್ಸದ್ದು ಒಂದು ಆಸೆ ಇರ್ತೈತಿ, ನಮ್ಮ ಮಕ್ಕಳು ಇದ ಒಂದು ಸ್ಕೂಲೊಳಗೆ ಸಿಗಲಿ ಸೀಟು ಅಂತ ಹೇಳಿ. ಬಟ್ ಒಳಗಡೆ ನಮಗೆ ಮೊಬೈಲ್ ಅಥವಾ ವಿಡಿಯೋದು ಅಲೌ ಇರಲಿಲ್ಲ, ಮತ್ತು ಅಲ್ಲಿ ಮಾಡುವಂಥದ್ದನ್ನು ಸಿಚುವೇಶನ್ನು ಇರಲಿಲ್ಲ. ಸೊ ಹೋಗಿ ಬಂದೆ ನಾನೀಗ, ರಿಟರ್ನ್ ಬಂದು ತೊಗೋತೀನಿ. ನೋಡ್ತಾ ಇರ್ಬೋದು ನೀವು, ನನ್ನ ಮಗ ಅಲ್ಲಿದ್ದಾನು. ಹೋಗಿ ಬಂದ್ವಿ. ಮಗ ಭಾಳ ಮಾತಾಡ್ತಾನಂತ ಸ್ಕೂಲ್ನಾಗ. ಮೇನ್ ಕಂಪ್ಲೀಟ್ ಅದು ಒಂದು. ಬೇರೆ ಸ್ಟಡಿ ವೈಸ್ ದಿ ಬೆಸ್ಟ್ ಅಂತೂ ಇಲ್ಲ, ಅಥವಾ ವೀಕ್ ಅಂತೂ ಇಲ್ಲ, ಒಂದು ಎವ್ರೇಜ್ನಾಗ ಇದ್ದಾನು ಅಭ್ಯಾಸದೊಳಗೆ. ಸೊ ಇಂಪ್ರೂವ್ ಮಾಡಿಕೊಂಡ್ರೆ ಬೆಟ್ರು ಅಂತ ಹೇಳಿದರು. ಸರಿ, ನಾವು ಇನ್ಮೇಲೆ ಇನ್ನೂ ಹೆಚ್ಚಿನ ಕಾಳಜಿ ತೊಗೋತೀವಿ ಅಂತ ಹೇಳಿದ್ವಿ. ಬಟ್ ಈ ಸರಿ ಟ್ಯೂಷನ್ ಒಂದು ಇಲ್ದಂಗೆ ಆಗೈತೆ ಅವನಿಗೆ. ಹೀಗಾಗಿ ಜಾಸ್ತಿ ಮಾತಾಡ್ತಾನೋ, ಆದರೆ ಆ್ಯಕ್ಟಿವ್ ಇದ್ದಾನಂತ. ಎಲ್ಲದ್ರಾಗೂ ನಾನು ಮಾಡ್ತೀನಿ, ನಾ ಹೆಲ್ಪ್ ಮಾಡ್ತೀನಿ. ಅವ್ರು ಟೀಚರ್ ಹೇಳಿದ್ರು, ಇಲ್ಲ ನಮ್ಮ ಟೀಚರ್ಸ್ಗಳಿಗೆಲ್ಲ ಹೆಲ್ಪ್ ಭಾಳ ಮಾಡ್ತಾನೆ, ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಇದ್ದಾನೆ, ಎಲ್ಲದಕ್ಕೂ ಅವನ ಎದ್ದು ಮುಂದೆ ಬರ್ತಾನೆ, ಖುಷಿ ಆಗ್ತೈತಿ ಅಂತ ಹೇಳಿ. ಅದನ್ನು ಕೇಳಿ ನನಗೂ ಖುಷಿ ಆಯಿತು. ಬಟ್ ಮಾತು ಸ್ವಲ್ಪ ಜಾಸ್ತಿ ಅಂದರು. ಸೊ ಅದನ್ನಂತೂ ಹೇಳಬೇಕೀಗ ಅವನಿಗೆ ಅಷ್ಟೇ. ಎಲ್ಲ ಫ್ರೆಂಡ್ಸ್ಗಳು ಕೂಡಿ ಭಾಳ ಮಾತಾಡ್ಕೊಂಡು ಕೂಡ್ತಾರಂತ ಕ್ಲಾಸ್ನಾಗ. ಅದು ಒಂದು ಕಂಪ್ಲೇಂಟ್ ಹೇಳಿದರು. ಅದರ್ವೈಸ್ ಎಲ್ಲ ಪೇಪರ್ಸ್ ತೋರಿಸಿದ್ರು. ಒಂದು ಎವ್ರೇಜ್ನಾಗ ಮಾಡ್ಯಾನ, ಎಲ್ಲ ವಾವ್ ಅನ್ನೋಂಗೇನಿಲ್ಲ. ಒಂದು ಎವ್ರೇಜ್ನಾಗ ಅದಾನ. ಔಟ್ ಆಫ್ 20ಗೆ 12, 14, 10, 16 ಈ ಥರ ತೊಗೊಂಡಿದ್ದಾನೆ. 16 ನೆಕ್ಸ್ಟ್ ಯಾವುದು ತೊಗೊಂಡಿಲ್ಲ. ಮ್ಯಾಥ್ಸಿಗೆ 16 ತೊಗೊಂಡಿದ್ದಾನೆ. ಖುಷಿ ಆಯ್ತು, ಮ್ಯಾಥ್ಸ್ ಚಲೋ ಐತೆ ಒಂದು. ಹಾಗೆ ಕನ್ನಡಕ್ಕೆ 14 ತೊಗೊಂಡಿದ್ದಾನೆ. ಇಂಗ್ಲೀಷ್ಗೆ 12 ತೊಗೊಂಡಿದ್ದಾನೆ. ಆಮ್ಯಾಗ ಇದಕ್ಕೆ 9 10 ತೊಗೊಂಡಿದ್ದಾನೆ EVSಗೆ. ಸೊ ಇನ್ನೊಂದು ಸ್ವಲ್ಪ ಬೆಟ್ರ್ ಮಾಡಿಸ್ರಿ, ನೀವು ಮನ್ಯಾಗೂ ಸ್ವಲ್ಪ ಮಾಡಿಸ್ರಿ ಅಂತ ನಾವು ಹೇಳಿದರು. ನಾನು ಸ್ವಲ್ಪ ನೀವು ಆದಷ್ಟು ನಿಮ್ಮ ಸ್ಕೂಲ್ ಆ್ಯಪ್ ಒಳಗೆಲ್ಲ ಹೋಮ್ವರ್ಕ್ ಎಲ್ಲ ಹಾಕಿ ಕಳಿಸ್ರಿ, ನಮಗೆ ಸ್ವಲ್ಪ ವಾಟ್ಸಪ್ ಮಾಡಿರಿ, ನಮಗೂ ಈಸಿ ಆಕೈತಿ ಪೇರೆಂಟ್ಸ್ಗಳಿಗೆ ಅಂತಲೂ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ಅವರಿಗೆ. ಯಾಕಂದ್ರೆ ಮಕ್ಕಳು ಒಂದೊಂದು ಸಲ ಹೇಳ್ತಾರೆ ಹೋಮ್ವರ್ಕ್ ಐತೆ ಅಂತ, ಒಂದೊಂದು ಸಲ ಹೇಳಂಗಿಲ್ಲ. ಅದಕ್ಕೋಸ್ಕರ ಅದು ಅವ್ರ ಆ್ಯಪ್ ಸ್ಕೂಲ್ ಆ್ಯಪ್ ಅಂತ ಐತೆ, ಅದ್ರೊಳಗೆ ಹಾಕಿಬಿಟ್ರೆ ಚಲೋ ಅಲ್ಲ. ಅದಕ್ಕೋಸ್ಕರ ನಾನು ಹೇಳಿ ಬಂದೆ ಮೇಡಮಿಗೆ. ಸರಿ ಆಯ್ತು, ಈಗ
ಈಗ ಸ್ನೇಹಿತರೆ ಸ್ಕೂಲಿಂದಂತೂ ನಾವು ಹೊರಟ್ವಿ. ಇಲ್ಲಿಂದ ಮೊದಲಿಗೆ ಸ್ವಲ್ಪ ಏನಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಗಲೇ 11 o'clock ಆಗಕ್ಕೆ ಬಂದಿತ್ತು. ಹಶುನೂ ಆಯಿತು. ಈಗ ಸ್ಕೂಲಿಂದ ನಾವು ಬಂದ್ವಿ. ಹೇಳಿದ್ದೆ ನಿಮಗೆ ಟಿಫನ್ ಅಂತೂ ಆಗಿಲ್ಲ ಅಂತ ಹೇಳಿ. ಹೀಗಾಗಿ ಮೊದಲು ನಾಷ್ಟ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ಹಿಂದಿ ಪ್ರಚಾರ ಸಭಾ, ನಮ್ಮ ಧಾರವಾಡದ ಹಿಂದಿ ಪ್ರಚಾರ ಸಭಾದ ಹತ್ರ ಒಂದು ಹೋಟೆಲ್, ಅಲ್ಲೇ ಹೋಗಾಕತ್ತೀವಿ. ನಾನು, ಮಗ, ಡ್ರೈವರ್ ತಮ್ಮ ಎಲ್ಲರೂ ಕೂಡ ನಾಷ್ಟ ಮಾಡ್ಕೊಂಡು ಬರ್ತೀವಿ. ಮುಂದೆ ಮತ್ತು ಇಂಪಾರ್ಟೆಂಟ್ ಕೆಲಸ ಐತಿ, ಅಲ್ಲಿ ಹೋಗೋಣ ಅಂತ ಬರ್ರಿ. ಇದು ನಮ್ಮ ಧಾರವಾಡದ ಹಿಂದಿ ಪ್ರಚಾರ ಸಭಾ ಸರ್ಕಲ್ ಅಂತ ಹೇಳ್ತೀವಿ, ಅಥವಾ ಉಳ್ವಿ ಬಸವೇಶ್ವರದ ದೇವಸ್ಥಾನದ ಹತ್ತಿರ ಬರುವಂಥ ಸರ್ಕಲ್ ಅಂತ ಕೂಡ ಹೇಳ್ತೀವಿ. BD ಜತ್ತಿ ಹಾಸ್ಪಿಟಲ್ ಐತಿ ಇಲ್ಲಿ ಮೊದಲ, ಆ ಸರ್ಕಲ್ ಕೂಡ ಅಂತ ಹೇಳ್ತೀವಿ. ಈಗ ಅದಿಲ್ಲ, ತೆಗ್ದಿದ್ದಾರ. ಅದ ಸರ್ಕಲಲ್ಲೇ ಮಯೂರ್ ಕೆಫೆ ಅಂತ ಹೇಳಿ ಚಲೋ ಇರ್ತೈತಿ. ಇಲ್ಲೇ ಟೇಸ್ಟಿಯಾಗಿರ್ತೈತಿ ಸ್ವಲ್ಪ. ಹೀಗಾಗಿ ನಾವು ಜಾಸ್ತಿ ಇಲ್ಲೇನ ಬಂದಿರ್ತೀವಿ ಅವಾಗವಾಗ. ನೋಡ್ರಿ, ಡ್ರೈವರ್ ತಮ್ಮನೂ ಇಡ್ಲಿ ವಡಾನ ತೊಗೊಂಡಿದ್ದಾನೆ, ನನ್ನ ಮಗನೂ ಇಡ್ಲಿ ವಡಾನ ತೊಗೊಂಡಿದ್ದಾನೆ. ನನ್ನ ಮಗನಿಗೆ ಇಡ್ಲಿ ವಡ ಅಂದರೆ ತುಂಬಾ ಪಂಚಪ್ರಾಣ. ನಾನು ಕೇಳಿದೆ ಮೈಸೂರು ಬಜ್ಜಿ ನನ್ನ ಫೇವ್ರೇಟ್, ಬಟ್ ಇರಲಿಲ್ಲ. ಗೋಲ್ ಬಜ್ಜಿ ತೊಗೊಂಡು ಎಲ್ಲರೂ ಕೂಡ ನಾಷ್ಟ ಮಾಡಿದ್ವಿ ಸ್ನೇಹಿತರೆ. ಏನು ತಿಂದು? ಇಡ್ಲಿ ವಡ. ಯಾವಾಗಲೂ ತಿನ್ನೋದು ಅದು ಒಂದು ಇಡ್ಲಿ ವಡ ಎಷ್ಟು ಕೊಟ್ಟರು ಬೇಜಾರಿಲ್ಲ ಮಗನಿಗೆ. ಅದು ಇಡ್ಲಿ ಬೇಡ 2 ವಡಾನ ಕೊಡಿಸ್ಬಿಡು ನನಗೆ ಅಂತದ್ದ. ನನಗೆ ಗೊತ್ತಿತ್ತು ಅವ್ನು ತಿನ್ನಂಗಿಲ್ಲ. ಮೊದಲು ವಡ ದೊಡ್ಡ ಸೈಜ್ ಇರ್ತಾವೆ ಹೋಟೆಲ್ನಾಗ, ತಿನ್ನಕ್ಕೆ ಆಗಂಗಿಲ್ಲ. ಅದಕ್ಕೆ ಇಡ್ಲಿ ವಡ ಅಷ್ಟೇ ಕೊಡಿಸಿದೆ, ಸಿಂಗಲ್. ಅಷ್ಟೇ ರಗಡ ಆಯಿತು. ಸೊ ಇಡ್ಲಿ ವಡ ತಿಂದ. ಬೆಳ್ಳಿ ರಾಖಿ ಹಾಕೊಂಡಿಯಲ್ಲೋ ಮೇಘ ಹಾಕ ಕೊಟ್ಟಿದ್ದೆ. ಸೊ ನೋಡ್ರಿ, ಡೈಲಿ ಹಾಕೋತಾನಂತದ. ತೆಗೆದಿಟ್ಟಪ್ಪ ಬೇಡ ಅಂದರೆ ಹಾಕ್ಕೊಳ್ಳೋಣ ಅಂತವ. ಆಯ್ತು, ಎಲ್ಲ ಸ್ಕೂಲು ಮುಗೀತು, ಟಿಫನು ಮುಗೀತು. ಈಗ ಮೇನ್ ಕೆಲಸ ಹೇಳೋದೆ ನಿಮಗೆ, ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ. ಏನಪ್ಪ ಅಂತಂದ್ರೆ ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಈ ಕಾರ್ದು ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮೊನ್ನೆ ಹೊಸ ಟೈರ್ ಹಾಕಿದ್ದು ನಿಮ್ಗೆ ಅಪ್ಡೇಟ್ ಕೊಟ್ಟೆ ನಾನು. ಈಗೇನೈತಲ್ಲ ಆಯಿಲ್ ಚೇಂಜ್ ಆಗ್ಬೇಕಂತ, ಎವ್ರಿ 10,000 ಕಿಲೋಮೀಟ್ರಿಗೆ ಆಗ್ಬೇಕಂತ. ಬಟ್ ಜಾಸ್ತಿನೇ ಆಗ್ಬಿಟ್ಟೈತಿ, ನಮ್ಗೆ ಲಕ್ಷಣೇ ಇಲ್ಲ. ಹೀಗಾಗಿ ಇಬ್ಬರು ತಮ್ಮಗಳು ಕೈಲೇ ಬೈಸ್ಕೊಂಡಿನಿ ನಾನೀಗ. ಯಾಕಂದ್ರೆ ಅದನ್ನೆಲ್ಲ ರೆಕಾರ್ಡ್ ನಾನೇ ಇಟ್ಕೊಂಡಿರ್ತೀನಿ, ನಾನೇ ಹೇಳಿಲ್ಲ ಅವರಿಗೆ. ಅದಕ್ಕೋಸ್ಕರ ಮತ್ತು ನನಗೆ ಹೇಳಕತ್ತು 1 ತಿಂಗಳಾಗಿತ್ತು. ಅವ್ರು ಆಲ್ಮೋಸ್ಟ್ 1 ತಿಂಗಳು ಬಂತು ನನಗೆ. ಟೈರದ್ದು ಆಯ್ತು, ಆಯಿಲ್ ಚೇಂಜಿಂಗು ಆಯ್ತು. ಆದರೆ ಏನು ಮಾಡೋದು, ಫೈನಾನ್ಷಿಯಲ್ ಪ್ರಾಬ್ಲಮ್. ಹೀಗಾಗಿ ಅನಿವಾರ್ಯವಾಗಿ ಮೊನ್ನೆ ನಿಮ್ಗೆ ಹೇಳೋದೆ, ಎಮರ್ಜೆನ್ಸಿ ಬಂತು, ಟೈರ್ ಅಂತೂ ಹಾಕ್ಸಿದ್ವಿ. ಮತ್ತು ಇದು ಕಿಲೋಮೀಟರ್ಸು ಭಾಳ ಆಗ್ಯಾವ. ಸೊ ಅದೆಲ್ಲ ಮುಂದೆ ಗಾಡಿಗಾತು ಇಂಜನಿಗಾತು ಪ್ರಾಬ್ಲಮ್ ಕೊಡ್ತಾವಂತ, ಇನ್ ಟೈಮ್ ಆಯಿಲ್ ಚೇಂಜ್ ಮಾಡಿಸ್ಲಿಲ್ಲ ಅಂದರೆ. ಅದಕ್ಕೋಸ್ಕರ ಇವತ್ತು ಬಿಡೋದು ಬಿಟ್ಟು ಮೊದಲ ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ರಾತಂತ ಈಗ ಗ್ಯಾರೇಜ್ ಕಡೆ ಹೊಂಟೀವಿ. ದೊಡ್ಡ ತಮ್ಮ ಅಲ್ಲೇನ ಬರ್ತಾನೆ, ಸಣ್ಣ ತಮ್ಮ ಇಲ್ಲ. ಸಣ್ಣ ತಮ್ಮ ಬಾಡಿಗೆ ಹೋಗ್ಯಾನ, ದೊಡ್ಡ ತಮ್ಮ ಬರ್ತಾನೆ. ಅಲ್ಲೇ ಸ್ವಲ್ಪ ಕೆಲಸದ ಮಧ್ಯೆ ಬರ್ತಾನವ. ಯಾಕಂದರೆ ಈಗ ಹೊಸ ಜಾಬ್ ಬೇರೆ ಹೊಂಟಾನಲ್ಲ, ಹೀಗಾಗಿ ಮೊದಲು ಜಾಬ್ ಇಂಪಾರ್ಟೆಂಟ್ ಅಂತ ನಾನು ಹೇಳೀನಿ. ಹೆಂಗೂ ನಮಗೆ ಬಸವದಾನ ನಡಿತೈತಿ. ಆದರೂ ಅವ್ನು ಬಂದಲ್ಲೇ ಸ್ವಲ್ಪ ಆಯಿಲದ್ದೆಲ್ಲ ನಮಗೆ ಮಾಹಿತಿ ಕೊಟ್ಟು ಹೋಗ್ತಾನೆ ಅವನು. ಸೊ ಅದನ್ನು ಮಾಡಿಸ್ಕೊಂಡು ಬರೋದಂತ. ಆದಿರೋದು ಮುರುಘಾಮಠ ಹತ್ರ. ಮುರುಘಾಮಠದ ಸೌದತ್ತಿ ರೋಡಿಗೆ ಬರ್ತೈತೆ ಅದು ಗ್ಯಾರೇಜ್. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬರೋದಂತ. ಮತ್ತು ನಿನ್ನೆನೂ ಮಳೆ ಇರಲಿಲ್ಲ, ಮೊನ್ನೆನೂ ಮಳೆ ಇರಲಿಲ್ಲ, ನಾವು ಮನೆ ಬಿಡೋವರೆಗೇನೂ ಮಳೆ ಇರಲಿಲ್ಲ. ಈಗಂತೂ ಸಿಕ್ಕಾಪಟ್ಟಿ ಮಳೆ ಸ್ಟಾರ್ಟ್ ಆಗೈತಿ. ಪಾಪ ನಮ್ಮ ಬಸ್ಸು ಎಲ್ಲ ಡ್ರೆಸ್ ಎಲ್ಲ ಹೊರಗೆ ಹಾಕಿ ಬಂದಾನ. ತೊಯ್ದು ಹೋದವು, ಒಣಗಿದ್ದು ತೆಗೆದಿಡ್ಲಿಲ್ಲ ಮಾಮಿ. ಹೆಂಗೆ ಮಳೆ ಇರಲಿಲ್ಲ, ಹಿಂಗಾಗಿ ಪಾಪ ಹಂಗೆ ಬಂದಾನ ಕರೀತ್ಲೆ. ಈಗ ಮಳೆ ಬರಾಕತೈತಿ, ತೋರಿಸ್ತೇನೆ ನಿಮ್ಗೆ. ಇದು ಮುರುಘಾಮಠ ಬಂದ್ವಿ ನಾವು. ಮುರುಘಾಮಠ ನೋಡ್ರಿ, ವಿಂಡೋ ಹಾಕೈತಿ. ಸೊ ಮಳೆ ಐತಿ, ಗೊತ್ತಾಗತ್ತಿರ್ಬೋದು. ವಿಂಡೋ ಓಪನ್ ಮಾಡಲಿಲ್ಲ ನಾನು. ಮುರುಘಾಮಠ ನೋಡ್ರಿ, ಮಳೆ ಬರಾಕತೈತಿ. ಇವತ್ತು ಸ್ಯಾಟರ್ಡೆ. ಸೊ ಸ್ಕೂಲ್ ಬಿಡ್ತು. ಮೃತ್ಯುಂಜಯ ಪ್ರೌಢಶಾಲೆ. ಇಲ್ಲೇ ಮಸ್ತಾದ ಗಾರ್ಡನ್ ಐತಿ. ಸಾಕಷ್ಟು ಸರಿ ಹೇಳೇನಿ, ಬಟ್ ಬರೋಕ್ಕಾಗಲ್ತ. ಒಂದಿನ ಬರೋಣ ಅಂತ. ಈ ಗಾರ್ಡನದ ಮೆಮೊರೀಸ್ ಭಾಳ ಅದಾವ ನಮ್ಮ. ಈ ಗಾರ್ಡನ್ನಾಗೆಲ್ಲ ಫೋಟೋಸ್ ಅದಾವ ಸಣ್ಣವ್ರಿದ್ದಾಗೆಲ್ಲ. ಅವಾಗ ಇನ್ನೂ ಚಂದ ಇತ್ತು ಗಾರ್ಡನ್. ಇದು ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಸಾಧ್ಯ ಇದ್ರೆ ಆ ಫೋಟೋನು ತೋರಿಸ್ತೀನಿ. ಇದು ನೋಡ್ರಿ, ನೀರಿನ ಟಾಕಿ. ಇಲ್ಲಿಂದ ಒಳಗಡೆ ಹೋದ್ರೆ ನಮ್ಗೆ APMC, ಹೊಸ APMC ಸಿಗ್ತೈತಿ. ಅದ್ರ ಪಕ್ಕನ ನಮ್ಮ ಅತ್ತಿಯವ್ರ ಮನೇನೂ ಸಿಗ್ತೈತಿ. ನಮ್ಮ ಸೋದರತ್ತಿ ಸಣ್ಣ ಅತ್ತಿಯವ್ರ ಮನೇನೂ ಸಿಗ್ತೈತಿ. ಆದರೆ ಅವರಿಲ್ಲ, ಈಗ ಕೆಲ್ಸಕ್ಕೆ ಹೋಗ್ಯಾರ. ಸೊ ಹಿಂಗಾಗಿ ಅಲ್ಲೇನು ಹೋಗಂಗಿಲ್ಲ, ಗ್ಯಾರೇಜಿಗೆ ಹೋಗೋಣ.
ಐತೆ ಬರೋ ಅಲ್ಲ ಐತಲ್ಲ ಅದು ಬ್ಲೂ ಕಲರ್ ಚಕಡಿ ಹೊಂಟೈತೆ ನೋಡಿ ಚಿಂಟು ಮಜಾ ನೀವು ಹೋಗಿಲ್ಲ ಹೌದಲ್ಲ ನಾವು ಹೋಗೇವಿ ಯಲ್ಲಂಗುಡ್ಡು ಜಾತ್ರೆ ಇದು ಮಾಡೇವಿ ಚಕಡೆ ಮುರುಘಾ ಮಠಕ್ಕೆ ಹೋದಾಗೂ ಇದು ಬೆನಕಟ್ಟಿ ಜಾತ್ರೆಗೆ ಹೋದಾಗ ಇದು ನೋಡ್ರಿ ಗ್ಯಾರೇಜ್ 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 ಬಂತು. ಸ್ನೇಹಿತರೆ ನೋಡ್ತಾ ಇರ್ಬೋದು ಗ್ಯಾರೇಜಿಗೆ ಬಂದೇವಿ. ನೋಡ್ರಿ ನನ್ನ ಮಗ ಆಗಲೇ ಹೋಗಲು ಕುಂತಾನ. ಅವನಿಗೆ ತುಂಬಾ ಕ್ಯೂರಿಯಾಸಿಟಿ, ಎಲ್ಲನೂ ತಿಳ್ಕೊಳ್ಬೇಕನ್ನೋ ಆಸಕ್ತಿ. ನಾವು ಕೂಡ ಏನು ಇದನ್ನು ಮಾಡೋಕ್ಕೆ ಹೋಗಂಗಿಲ್ಲ, ಯಾಕಂದರೆ ಎಲ್ಲ ನಾಲೆಜ್ ಬೇಕು ಮಕ್ಕಳಿಗೆ. ಸೊ ಹೀಗಾಗಿ ನಮ್ಮ ದೊಡ್ಡ ತಮ್ಮಂದು ವೆಯ್ಟ್ ಮಾಡಕತ್ತೀವಿ. ಆಮೇಲೆ ಅವರು ನೋಡ್ತಾರೆ ಮೊದಲಿಗೆ ಅದು ಏನು ಅಂದರೆ ಬಿಫೋರ್ ಏನು ಆಯಿಲ್ ಹಾಕಿರ್ತೀವಲ್ಲ ಅದು ಹೆಂಗೆ ವೆಹಿಕಲ್ ರನ್ ಆಗಿರ್ತೈತಿ. ಸೊ ಅದೆಲ್ಲ ಆಯಿಲ್ ಏನಾಗಿರ್ತೈತಂತ ಬ್ಲ್ಯಾಕ್ ಆಗಿ ಇದಾಗಿರ್ತೈತಂತ. ಸೊ ಅದನ್ನು ನಾವು ತೆಗಿಬೇಕೀಗ. ಅದಕ್ಕೆ ಫಸ್ಟ್ ಅದನ್ನು ಆಯಿಲನ್ನು ಮೊದಲಿನ ಆಯಿಲನ್ನು ಎಲ್ಲನೂ ತೆಗೆದು ಬಿಡ್ತಾರೆ ಸ್ನೇಹಿತರೆ ಅವರು. ಟೋಟಲಾಗಿ ಎಲ್ಲನೂ ಸ್ವಚ್ಛಗೆ ಫಸ್ಟ್ನೇದು ಆಯಿಲ್ ಎಲ್ಲ ತೆಗೆದು ಆದ ನಂತರ ಅದಕ್ಕೆ ಹೊಸ ಆಯಿಲನ್ನು ಹಾಕ್ತಾರಂತೆ. ಹೀಗಾಗಿ ಈಗ ನೋಡ್ರಿ ತೆಗಿತಾ ಇದ್ದಾರೆ. ಅಂದರೆ ಈ ಕಡೆ ಸ್ವಲ್ಪ ಜಾಕ್ ಹಚ್ಚಾರ, ಅಂದ್ರೆ ಏನು ಅದು ಆಯಿಲ್ ಕೆಳಗೆ ಬರಲಿಕ್ಕೆ ಕರೆಕ್ಟ್ ಆಗಲಿ ಅಂಥೇಳಿ ಒಂದು ಸೈಡ್ ಜಾಕ್ ಹಚ್ಚಿ ಕೆಳಗಡೆ ಒಂದು ಬುಟ್ಟಿಯನ್ನು ಇಡ್ತಾರಂತವ್ರು. ಆಮೇಲೆ ಅಲ್ಲಿ ಓಪನ್ ಮಾಡಿ ಅದು ಮೊದಲಿನ ಆಯಿಲೆಲ್ಲ ಆ ಬುಟ್ಟಿ ಒಳಗೆ ತೆಗಿತಾರಂತೆ. ಆ ಪ್ರೊಸೆಸ್ ಇದೆ. ನನಗೆ ಮಗ ಮೊದಲೇ ದಾರಿ ಒಳಗೆ ಬರ್ತಾ ಹೇಳಿದ್ದ ಆಯಿಲ್ ಚೇಂಜ್ ಅಂದರೆ ಈ ಥರ ಅಂಥೇಳಿ. ಯಾಕಂದ್ರೆ ಅವನು ಸಾಕಷ್ಟು ಸರಿ ಅವ್ರ ಮಾಮಾರ ಜೊತೆ ಎಲ್ಲ ಬಂದಾನಲ್ಲ, ಅದ್ರ ನಾಲೆಜ್ ಐತೆ ಅವನಿಗೆ. ಸೊ ಸೇಮ್ ಮಾಡ್ತಾಯಿದ್ದಾರೆ ಅವರು. ಅಷ್ಟೊಂದು ನೆನಪಿಟ್ಕೊಂಡು ಹೇಳ್ದೆ ನನಗೆ. ಅವನ ಖುಷಿ ಆಯ್ತು. ಅಲ್ಲಿ ಹೋಗಿ ಅವ್ರ ಪ್ರೊಸೀಜರ್ ನೋಡಿದ್ರೆ ಸೇಮ್ ಇತ್ತು. ಇಲ್ಲ ಅವರು ಒಂದು ಹಾಸ್ಕೊಳ್ತಾರೆ, ಮೊದಲು ಜಾಕ್ ಹಚ್ತಾರೆ, ಆಮೇಲೆ ಅವರೊಂದು ಹಾಸ್ಕೊಳ್ತಾರೆ, ಅದನ್ನು ಗಾಡಿ ಬುಡಕ್ಕೆ ಹಂಗೆ ಮಲ್ಕೊಂಡು ಅಲ್ಲೊಂದು ಬುಟ್ಟಿ ಇಡ್ತಾರೆ. ಅದು ಏನು ಗಾಡಿ ಒಳಗಿಂದ ಆಯಿಲ್ ಇರ್ತೈತಿ ಬುಟ್ಟ್ಯಾಗ ಬೀಳ್ತೈತಿ ಅಂತ ಹೇಳಿದ್ದ. ಸೊ ಸೇಮ್ ಪ್ರೊಸೀಜರ ಮಾಡತ್ತಿದ್ರು ಅವರು. ಖುಷಿ ಆಯ್ತು. ನೋಡ್ರಿ ತೋರಿಸ್ತಾ ನಾನು ಅಲ್ಲೊಂದು ಕೆಳಗೆ ಬುಟ್ಟಿ ಇಟ್ಟಾರ. ಅದೆಲ್ಲ ಮೊದಲಿಂದ ಏನು ಗಾಡಿ ಒಳಗಿಂದ ಆಯಿಲ್ ಐತಿ ಅದೆಲ್ಲನೂ ನೋಡ್ರಿ ಎಷ್ಟು ಬ್ಲ್ಯಾಕ್ ಲೈನ್ ಅದೇ ಬೀಳ್ತಾ ಐತಿ. ಅದೆಲ್ಲ ತೆಗೆದು ಆದ ನಂತರ ಈಗ ಫ್ರೆಶ್ ಆದ ಒಂದು ಆಯಿಲನ್ನು ಹಾಕ್ತಾರೆ ಸ್ನೇಹಿತರೆ ಅವರು. ಅಲ್ಲಿವರೆಗೆ ಮತ್ತೇನೆಲ್ಲ ಐತಿ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ತಾರೆ ಅಂಥೇಳಿ. ನೋಡೋಣ ಬರ್ರಿ ಅದು ಹೆಂಗಾಗೈತೆ ಅಂತ ತೋರಿಸ್ತಾರೆ ಅವರು. ಆಯಿಲ್ ಹಾಕೋದು ಇದು ನೋಡ್ರಿ ಇಲ್ಲಿ ಎಷ್ಟೊಂದು ಇದಾಗೈತಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಕ್ಲೀನ್ ಮಾಡಿಕೊಂಡು ಇದು ನೋಡ್ರಿ ಬೋನೆಟ್ ಅಂತಾರೆ ಇದಕ್ಕೆ. ಎಷ್ಟೆಲ್ಲ ಏನೇನೋ ಪಾರ್ಟ್ಸ್ ಎಷ್ಟೊಂದು ಅದಾವಪ್ಪ, ನಮಗೇನು ತಿಳಿಯೋದಿಲ್ಲ ಇದ್ರಾಗ. ಬ್ಯಾಟ್ರಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲನೂ ಇದ್ರೊಳಗೆ ಬರ್ತಾವೆ. ಇದನ್ನೆಲ್ಲ ನೋಡಿಕೊಂಡು ಮತ್ತು ಅದನ್ನು ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಆಯಿಲ್ ಹಾಕೋದಂತ. ಸೊ ಅಷ್ಟ್ರೊಳಗೆ ತಮ್ಮ ಬಂದ, ದೊಡ್ಡ ತಮ್ಮ ಆಯಿಲ್ ತೊಗೊಂಡು ಬಂದ. 3.5 ಲೀಟ್ರ್ ಆಯಿಲ್ ಅದ. ಸೊ ಅದನ್ನು ಈಗ ಹಾಕ್ತಾರೆ. ಇದನ್ನೆಲ್ಲನೂ ಮೊದಲಿಂದೆಲ್ಲ ತೆಗೆದು ಸ್ವಚ್ಛ ಮಾಡಿ ಆದ ನಂತರ ಈ ಒಂದು ಫ್ರೆಶ್ ಆದ ಆಯಿಲನ್ನು ಅದಕ್ಕೆ ಹಾಕ್ತಾರೆ ಸ್ನೇಹಿತರೆ. ಅದ್ರ ಜೊತೆಗಿನ ಪೋಕ್ ಲ್ಯಾಂಪ್ ಸ್ವಲ್ಪ ಏನೋ ಡಿಮ್ ಆಗ್ಯಾವು, ಹತ್ವಲ್ವಾಗ್ಯಾವು, ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿರಿ. ಮತ್ತು ಅದು ಏನಾದರೂ ವೈರದ ಕೆಲಸ ಇದ್ದರೆ ಅದನ್ನು ಬೇರೆ ಗ್ಯಾರೇಜಿಗೆ ತೊಗೊಂಡು ಹೋಗ್ಬೇಕು. ಮತ್ತು ವೈರದ್ದು ಮಾಡೋರು ಬೇರೆ ಇರ್ತಾರಂತೆ. ಹಾಗೇನಾರು ಇದ್ರೆ ಅದನ್ನು ನೋಡೋಣ ಅಂತ ಅಂದರು. ಸೊ ಅದೇನಿರಲಿಲ್ಲ, ಕರೆಕ್ಟಾಗಿತ್ತು. ಸ್ವಲ್ಪ ಬಟನ್ ಪ್ರಾಬ್ಲಮ್ ಇತ್ತು, ಬಟನ್ ಒಂದು ಎಕ್ಸ್ಟ್ರಾ ಹಾಕ್ಸಿದ್ವಿ ಅದನ್ನು. ಇದು ನೋಡಿರಿ ಗಲ್ಫ್ ಆಯಿಲ್ ಅಂಥೇಳಿ 3.5 ಲೀಟ್ರ್ ಐತಿದು, ತೋರಿಸಿದೆ ನಿಮಗೆ ನಾನು. ಈ ಆಯಿಲನ್ನು ಈಗ ಕಾರಿಗೆ ಹಾಕ್ತಾರೆ ಸ್ನೇಹಿತರೆ. ಸೊ ನಾನು ಅಂದರೆ ಎಲ್ಲರಿಗೂ ಅನಿಸ್ತೈತಿ, ಮತ್ತು ನನಗೂ ಪರ್ಸ್ನಲಿ ಅನ್ನಿಸ್ತಿತ್ತು. ಮೊದಲಿಗೆ ತಮ್ಮಾರ ಏನು 2 ವೆಹಿಕಲನ್ನು ಅವರೆಲ್ಲ ನಡೆಸ್ತಿದ್ರಲ್ಲ. ಸೊ ಏನು ಪದೇ ಪದೇ ಗ್ಯಾರೇಜ್ ಅಂತೀರಿ, ಪದೇ ಪದೇ ಆ ಗ್ಯಾರೇಜು ಈ ಗ್ಯಾರೇಜು ಹಂಗೆ ಹೋಗ್ತಾನೆ ಇರ್ತಿರಲ್ಲ, ಅಷ್ಟೇನು ರಿಪೇರಿ ಇರ್ತೈತಿ, ಅಷ್ಟೇನು ಖರ್ಚು ಇರ್ತೈತಿ ಅಂತ ಹೇಳ್ತಿದ್ದೆ ನಾನು ಕ್ವಶನ್ ಹಾಕ್ತಿದ್ದೆ ನಮ್ಮ ತಮ್ಮಗಳಿಗೆ. ಯಾಕಂದರೆ ನಮ್ಗೆ ಗೊತ್ತಿರಂಗಿಲ್ಲ, ನಾಲೆಜ್ ಇರಂಗಿಲ್ಲಲ್ಲ. ಹೀಗಾಗಿ ಈಗ ನನ್ನ ಕಾರ ತೊಗೊಂಡ್ಮೇಲೆ ನಾನು ಮಾಡಿಸ್ತೀನಲ್ಲ, ನನಗೆ ಗೊತ್ತಾಕೈತಿ ಏನು ಅಷ್ಟೊಂದು ಈಸಿ ಅಲ್ಲ ಅಂತ. ಟ್ರಾನ್ಸ್ಪೋರ್ಟ್ ನಡೆಸೋದು ಅಂದರೆ ಟ್ರಾವೆಲ್ ಏಜೆನ್ಸಿ ನಡೆಸೋದು ಅಷ್ಟೊಂದು ಈಸಿ ಅಲ್ಲ ಅಂಥೇಳಿ ಸ್ನೇಹಿತರೆ. ಅದ್ರ ಹಿಂದೆ ನೂರಾರು ಖರ್ಚುಗಳಿರ್ತಾವೆ, ನೂರಾರು ಕಮಿಟ್ಮೆಂಟ್ಗಳಿರ್ತಾವೆ. ಹಾಗೆ ಡ್ರೈವರ್ನ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಎಲ್ಲ ಖರ್ಚುಗಳನ್ನು ಎಕ್ಸ್ಪೆನ್ಸಸ್ಸನ್ನು ಬ್ಯಾಲೆನ್ಸ್ ಮಾಡಬೇಕು. ಒಂದು ಹಾಕ್ಸಿದೀವಪ್ಪ, ಒಂದ್ರದ್ದು ಖರ್ಚು ಮುಗೀತು ಅನ್ನೋದ್ರಾಗ ಅಂದ್ರೆ ಮತ್ತೊಂದು ಖರ್ಚು ಬಂದಿರ್ತೈತಿ. ಸೊ ಹಿಂಗೆ
ಏನು ಕಾರ್ ತೊಗೊಂಡಾರ, ಕಾರ್ ಬಿಸ್ನೆಸ್ ನಡೆಸ್ತಾರ. ಅದು ಕೇಳೋರಿಗೆ ನೋಡೋರಿಗೆ ತುಂಬ ಅಂದ್ರೆ ತುಂಬಾ ಸರಳ. ಆರಾಮ್ ರೊಕ್ಕ ಮಾಡ್ಕೋತಾರೆ ಇವ್ರು. ಏನು ಒಂದ್ಸಲ ಹೋಗಿ ಬಂದ್ರೆ ಸಿಕ್ಕಾಪಟ್ಟಿ ರೊಕ್ಕ ಬರ್ತೈತೆ ಅಂಥೇಳಿ ಭಾಳ ಅಂದ್ರೆ ಭಾಳ ಈಸಿ ಅನ್ನಿಸ್ತೈತಿ ವಿಚಾರ ಮಾಡೋಕ್ಕೆ. ನಾನು ಅದೇ ಥರ ವಿಚಾರ ಮಾಡ್ತಿದ್ದೆ ಮೊದಲಿಗೆ, ಆದ್ರೆ ಅದನ್ನು ತೊಗೊಂಡಾದ್ಮೇಲೆ ನನಗೂ ಗೊತ್ತಾಗತ್ತೈತಿ ಇದ್ರ ಹಿಂದೆ ಎಷ್ಟೊಂದು ಖರ್ಚು ಇರ್ತಾವಂತ. ಅದ್ರ ಜೊತೆಗೇನ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಮತ್ತೇನು ಪರ್ಮಿಟ್ ಆಗಿರಬಹುದು, ಎಮಿಷನ್ ಟೆಸ್ಟ್ ಆಗಿರ್ಬೋದು, 108 ಖರ್ಚುಗಳಿರ್ತಾವೆ ಸ್ನೇಹಿತರೆ. ಅದು ಮಾಡಿದವ್ರಿಗೆ ಗೊತ್ತಂತ ಹೇಳ್ತೀನಿ. ನಾನು ಮೊನ್ನೆನೂ ತೋರಿಸಿದೆ ನಿಮಗೆ, ಟಯರ್ದು ತೋರಿಸಿದೆ, ಇವತ್ತು ಆಯಿಲ್ ಚೇಂಜ್ ತೋರಿಸಿದೆ. ಸೊ ಈ ಥರ ನಡೀತಾನೆ ಇರ್ತಾವೆ ಅಂತ ಹೇಳ್ಬೋದು ಟ್ರಾವೆಲ್ ಬಿಸ್ನೆಸ್ ಮಾಡೋರಿಗೆ. ಇದೆಲ್ಲ ಆಯಿತು ಸ್ನೇಹಿತರೆ. ಇವತ್ತಿನ ಕೆಲಸ ಅಂತೂ ಪರ್ಫೆಕ್ಟಾಗಾಯಿತು. ನಾವು ಒಂದಿಷ್ಟು ದಿನದ ಮುಂಚೆನೇ ನಮ್ಮ ತನುಗೆ ಮನೇಲಿರುವಂಥದ್ರ ಮೇಲೆ ಒಂದು ಕೃಷ್ಣನ ಗೆಟಪ್ ಹಾಕಿದ್ವಿ. ಸೊ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ನಮ್ಮ ಮನೆಯ ಕೃಷ್ಣ ಹೆಂಗೆ ಕಾಣಕತ್ತಿದ್ಲು ಅಂತ ನಾವೆಲ್ಲ ಹೆಂಗೆ ರೆಡಿ ಮಾಡಿದ್ವಿ ಅಂತ ಇವತ್ತಿನ ಬ್ಲಾಗ್ ಒಳಗೂ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಹೆಂಗಿತ್ತಂತ ನನಗೆ ಖಂಡಿತವಾಗ್ಲೂ ತಿಳಿಸ್ರಿ. ಇದ್ರೆ ನಮ್ಮ ಮುದ್ದಾದ ಕೃಷ್ಣ ಹಾಗೇನ ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಹೊಸಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಇದೇ ಥರ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು.